ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತೆ ಜೆಡಿಎಸ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಇದೆಲ್ಲದರ ಕುರಿತಾಗಿ ಇನ್ಸೈಡ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್. ಹಾಯ್ ನಿಶ್ಚಿತಾ. ಹಲೋ ಸರ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರ ಅಂತ ಅಂದ್ರೆ ಗೌಡ್ರ ಗದ್ದಲ ಇಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಎಸ್ಪೆಷಲಿ ಈ ಸಂಡೆಯಿಂದ ಆರಂಭ ಆಗಿರುವಂತಹದ್ದು. ಈಗ ಸಾಕಷ್ಟು ಆಂಗಲ್ಸ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಸಿದ್ದರಾಮಯ್ಯ ಅವರು ವಿಚಾರ ಅಥವಾ ಡಿ.ಕೆ. ಶಿವಕುಮಾರ್ ಅವರ ವಿಚಾರ, ಹೀಗೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಬಿಡದಿ ಮಾಯೆ ಬಿಡೋ ತರ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಯಾವ ರೀತಿ ಅಂತ ನೋಡ್ತಾ ಹೋಗೋದು. ಎಸ್, ಈಗ ಏನಾಗ್ಬಿಟ್ಟಿದೆ, ಟೌನ್ಶಿಪ್ ವಿಚಾರ ಅಂತ ಬಂದಾಗ ನಿಶ್ಚಿತ ಇದು ಸ್ವಲ್ಪ ವೈಯಕ್ತಿಕ ಪ್ರತಿಷ್ಠೆಯ ಕದನ ಅನ್ನೋ ಥರ ಆಗ್ತಾ ಇದೆ. ದೇವೇಗೌಡರ ಕುಟುಂಬ ಮತ್ತು ಡಿ.ಕೆ. ಶಿವಕುಮಾರ್ ಕುಟುಂಬ ಅನ್ನೋ ಥರ ಬೇರೆ ಬೇರೆ ಕಡೆ ಸುಮಾರು ಜಮೀನುಗಳನ್ನು ವಶಪಡಿಸ್ಕೊಂಡ್ರು, ರೈತರ ಜಮೀನನ್ನು ವಶಪಡಿಸ್ಕೊಂಡ್ರು. ಈ BDA ಬೆಂಗಳೂರಲ್ಲಿ ಮಾಡಿರುವಂಥ ಲೇಔಟ್ಗಳು ಅವೆಲ್ಲವೂ ರೈತರ ಜಮೀನನ್ನು ವಶಪಡಿಸ್ಕೊಂಡಿದ್ದು. ಕೆಂಪೇಗೌಡ ಆಗಿರ್ಬೋದು, ಬೇರೆ ಬೇರೆ ಕಾರಂತ ಬಡಾವಣೆ ಆಗಿರ್ಬೋದು, ಎಲ್ಲವೂ ಕೂಡ ರೈತರ ಜಮೀನನ್ನು ವಶಪಡಿಸ್ಕೊಂಡಿದ್ದೆ. ಬೆಂಗಳೂರು ಇಷ್ಟು ದೊಡ್ಡಕ್ಕೆ ಬೆಳೀಲಿಕ್ಕೆ ರೈತರ ಜಮೀನು ವಶಪಡಿಸ್ಕೊಂಡಿದ್ದೇ ಕಾರಣ. ಇಲ್ಲಾಂದರೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡಕ್ಕೆ ಬೆಳೀಲಿಕ್ಕೆ ಆಗ್ತಿತ್ತು. ಹಳೆ ಬೆಂಗಳೂರು ಎಷ್ಟಿತ್ತು, ಇವಾಗ ಎಷ್ಟು 50-60 ಕಿಲೋಮೀಟ್ರ್ ಒಂದೊಂದು ಏರಿಯಾದಲ್ಲಿ ಬೆಂಗಳೂರು ಬೆಳೆದಿದೆ. ಅಂದರೆ ಈಗ ರಸ್ತೆ ಪಕ್ಕದಲ್ಲಿದೆ ಬಿಡದಿ, ಮುಖ್ಯ ರಸ್ತೆ ಪಕ್ಕದಲ್ಲಿರೋದ್ರಿಂದ ಅಲ್ಲಿ ಟೌನ್ಶಿಪ್ ಅನ್ನುವಂಥ ವಿಚಾರ. ಅಭಿವೃದ್ಧಿ ಯೋಜನೆಗಳು ಅಂತ ಬಂದಾಗ ಕೆಲವೊಬ್ಬರಿಗೆ ಅನುಕೂಲ ಆಗುತ್ತೆ, ಕೆಲವೊಬ್ಬರಿಗೆ ಅನಾನುಕೂಲ ಆಗೇ ಆಗುತ್ತೆ. ಆದರೆ ಈ ಬಿಡದಿ ವಿಚಾರ ಅಂತ ಬಂದಾಗ ಏನು ಟೈಟ್ಲೈನ್ ಹಾಕಿದ್ದೀವಲ್ಲ, ಬಿಟ್ಟರು ಬಿಡದಿ ಮಾಯೆ ಅಂತ, ಆ ಮಾಯೆ ಅನ್ನುವಂಥದ್ದು ಆಗ್ತಾ ಇದೆ. ಇಲ್ಲಿ ತುಂಬ ಕಾರಣ ಏನಂದರೆ ಎಲ್ಲ ಈ ಪ್ರಭಾವಿಗಳ ಜಮೀನಲ್ಲಿದೆ ಅನ್ನುವಂಥದ್ರ ಒಂದು ವಿಚಾರದ ಮೇಲೆ ಹೋರಾಟ ನಡೀತಾ ಇದೆ. ಅಲ್ಲಿ ದೇವೇಗೌಡರ ಫ್ಯಾಮಿಲಿ ಜಮೀನಿದೆ ಅಂತ ದೇವೇಗೌಡರು ಹೋರಾಟ ಮಾಡ್ತಿದ್ದಾರೆ ಅನ್ನೋಂಥದ್ದು ಒಂದು. ಆಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಮತ್ತೊಂದು ಮಾತನ್ನು ಹೇಳಿದ್ದಾರೆ, JDSನ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರ ಹೆಸರಿನಲ್ಲಿ ಮಾಡ್ತಾ ಇರೋದದು, ಆದರೆ ರೈತರು ಮಾಡ್ತಾ ಇಲ್ಲ, ರೈತರು ಜಮೀನು ಕೊಡ್ಲಿಕ್ಕೆ ತಯಾರಿದ್ದಾರೆ, ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಇಬ್ಬರು ಮದಗಜಗಳು, ಇಬ್ಬರು ನೀವು ಹೇಳ್ದಂಗೆ ಗೌಡ್ರ ಗದ್ದಲ, ಇವರಿಬ್ಬರ ಪ್ರತಿಷ್ಠೆಯ ಪರಾಕಾಷ್ಠೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದ್ರ ಮೇಲೆ ಈ ಗದ್ದಲ ಯಾವ ಹಂತಕ್ಕೆ ಹೊರಡುತ್ತೆ, ಏನಾಗುತ್ತೆ ಅನ್ನೋ ರೀತಿ ಒಂದು ಸ್ಪಷ್ಟವಾದಂಥ ಸೂಚನೆ ಸಿಗ್ಬೋದು ಅನ್ಸುತ್ತೆ ನಿಶ್ಚಿತ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದ್ ಕಡೆ HD ದೇವೇಗೌಡರ ಫ್ಯಾಮಿಲಿ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಫ್ಯಾಮಿಲಿ, ಇಬ್ಬರ ನಡುವಿನ ಮದಗಜಗಳ ಗುದ್ದಾಟ. ಎಲ್ಲ ಒಂದ್ ಕಡೆ ರೈತರು ಬಡವಾಗ್ತಾ ಇದ್ದಾರೆ, ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇವ್ರನ್ನ ಬಿಟ್ಟು ಇವ್ರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸಮಸ್ಯೆಗಳು ಎದುರಾಗ್ತಾ ಇದೆ. ನೋಡಿ, ಈ ರಾಮನಗರ ಅಂತ ಅಂದರೆ, ರಾಮನಗರ ಜಿಲ್ಲೆ ಅಂತ ಅಂದರೆ ಕನಕಪುರ, ಮಾಗಡಿ, ರಾಮನಗರ, ಚನ್ನಪಟ್ಟಣ 4 ತಾಲೂಕುಗಳಿದ್ದಾವೆ. ಈ ರಾಮನಗರ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ತಪ್ಪಿದರೆ HD ದೇವೇಗೌಡರ ಫ್ಯಾಮಿಲಿ ರಾಜಕಾರಣ ಮಾಡ್ತದೆ. ಯಾಕಂದರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಜಿಲ್ಲೆ ಅದು. ಒಕ್ಕಲಿಗ ಗೌಡರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವರ ಪಾರುಪತ್ಯ, ಅವರು ಹೆಚ್ಚಿಗೆ ಅಧಿಕಾರ ನಡೆಸಿರುವಂತಹ ಜಿಲ್ಲೆ ರಾಮನಗರ ಜಿಲ್ಲೆ. ಅಲ್ಲಿ ಜನ ಅವರಿಗೆ ತಾನೇ ಓಟ್ ಹಾಕಿದ್ದು. ಒಂದು ದೇವೇಗೌಡರ ಫ್ಯಾಮಿಲಿಗೆ ಹಾಕ್ತಾರೆ, ಇಲ್ಲ ಡಿ.ಕೆ. ಶಿವಕುಮಾರ್ಗೆ ಹಾಕ್ತಾರೆ. ಇಬ್ಬರಲ್ಲಿ ಒಬ್ರಿಗೆ ತಾನೇ ಮತ ಹಾಕೋದು. ಅಲ್ಲಿಯ ರೈತರಿಗೆ ಸಂಕಷ್ಟ ಅಂತ ಇವಾಗ ಗೊತ್ತಾಗಿದೆ. ಅಂದರೆ ಯಾಕೆ ಅವ್ರಿಗೆ ಓಟ್ ಹಾಕಿದ್ರು ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಂದ ಬಿಡದಿಗೆ ಸಂಕಷ್ಟ ಇದೆ ಅನ್ನೋದಾದರೆ ಮಾಗಡಿ ಬಾಲಕೃಷ್ಣ MLAಗೆ ಯಾಕೆ ಓಟ್ ಹಾಕಿದ್ರು? ಹಾಗಾದರೆ ಆವಾಗಲೇ ಹಾಕಬಾರ್ದಿತ್ತಲ್ವಾ? ರಾಮನಗರದಲ್ಲಿ ಯಾರಿದ್ರು? ರಾಮನಗರ MLA ಯಾರು? ಇವರು ಇಕ್ಬಾಲ್ ಹುಸೇನ್. ಇದು ಬಿಡದಿ ಅನ್ನುವಂಥದ್ದು ಮಾಗಡಿ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ MLAಗೆ. ಮಾಗಡಿ MLA ಮಾಗಡಿ ಬಾಲಕೃಷ್ಣಗೆ ಯಾಕೆ ಓಟ್ ಹಾಕಿದ್ರು ಹಂಗಾದ್ರಲ್ಲಿ ಜನ? ಇವರಿಬ್ಬರು ರಾಜಕೀಯ ನಾಯಕರು ಲಾಭ ಮಾಡ್ಕೊಳ್ಳೋಕೆ ಓಡಾಡ್ತಾರೆ ಅಂದರೆ ಜನ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ? ಹಾಗಾದರೆ ಯಾಕೆ ಇವರಿಬ್ಬರನ್ನ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಲ್ಲ? ಆಯಿತು, ಕುಮಾರಣ್ಣ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ಬೋದಿತ್ತಲ್ಲ, ಅವಾಗ ಯಾಕೆ ಹಾಕಲಿಲ್ಲ ಅಲ್ವಾ? ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಓಟ್ ಹಾಕಿದಿರಿ, ಡಿ.ಕೆ. ಶಿವಕುಮಾರ್ ಮುಖ ನೋಡ್ಕೊಂಡು ಬಾಲಣ್ಣಗೆ ಓಟ್ ಹಾಕಿದಿರಿ. ಅವ್ರು ಏನು ತೆಗೆದುಕೊಳ್ತಾರೆ ತೀರ್ಮಾನ, ಅದನ್ನ ಎದುರಿಸಕ್ಕೆ ರೆಡಿಯಾಗಿ ಅಲ್ವಾ? ಕೆಲವು ರೈತರು ಒಪ್ಪಿಗೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಜಮೀನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಕೆಲವು ರೈತರು ಅಂತ ಹೇಳ್ತಾರೆ. ಒಪ್ಕೊಂಡೇ ಇರೋರು ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಒಪ್ಕೊಳ್ಳದೆ ಇರೋರನ್ನ ಕರೆದು ಮಾತಾಡ್ಬೋದಲ್ಲ ಇವರು? ಯಾಕೆ ಒಪ್ಕೊಳ್ತಾ ಇಲ್ಲ? ಫಾರ್ ಎಕ್ಸಾಂಪಲ್, 1 ಎಕರೆಗೆ 2,30,00,000 ಫಿಕ್ಸ್ ಮಾಡಿದ್ದಾರೆ ಇವರು. 1 ಎಕರೆ ಜಮೀನನ್ನು ಇವ್ರು ವಶಪಡಿಸ್ಕೊಂಡು 2,30,00,000 ಕೊಡ್ತಾರಂತ ಇಟ್ಕೊಳ್ಳಿ. 2,30,00,000 ತೊಗೊಂಡು ಅವ್ನು ಬೆಂಗಳೂರಿಗೆ ಬಂದರೆ ಒಂದು ಮನೆ ತಗೊಳಕ್ಕಾಗುತ್ತೆ ಅವನಿಗೆ? ಇರೋ ಆಸರೆ, ಜೀವನಕ್ಕೆ ಆಸರೆ ಆಗಿರೋದನ್ನು ಕಳ್ಕೊಂಡು ಅವ್ನು ಬಂದು 2,30,00,000 ನಮ್ಮ ರೈತರ ಕೈಯಲ್ಲಿ ಉಳಿದ್ಬಿಡುತ್ತಾ? ಯಾವ್ಯಾವ್ದು ಆಸೆಗೆ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಮುಗೀತಲ್ಲಿಗೆ. ಈ ಕಡೆ ಹಣನೂ ಇಲ್ಲ, ಈ ಕಡೆ ಜಮೀನು ಇಲ್ಲ, ನಾಳೆ ಬೀದಿ ಪಾಲು. ಅಭಿವೃದ್ಧಿ ಅನ್ನೋದು ರೈತರನ್ನು ಒಕ್ಕಲೆಬ್ಸಿನೇ ಮಾಡಬೇಕಾ ಅಲ್ವಾ? ಬೇರೆ ರೀತಿ ಅಭಿವೃದ್ಧಿ ಮಾಡ್ಬೋದಲ್ಲ? ಅವ್ರು ಜಮೀನು ಇಟ್ಕೊಂಡು ಅವ್ರು ಬೆಳೀಲಿ ಅನ್ನೋ ಥರದ ಯೋಜನೆಗಳನ್ನು ರೂಪಿಸ್ಬೋದಲ್ಲ? ಫೈನಲಿ ಈ ರಾಜಕಾರಣಿಗಳು, ನೀವು ಹೇಳಿದಂಗೆ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಆಗಿರ್ಬೋದು, HD ಕುಮಾರಸ್ವಾಮಿಯವ್ರ ಫ್ಯಾಮಿಲಿನೂ ಆಗಿರ್ಬೋದು, ಅವರಿಬ್ಬರು ಅವರವರಿಗೆ ಯಾವುದು ರೀತಿಯ ಲಾಭ ಯಾವ್ಯಾವುದು ಅನ್ನೋದ್ರ ಮೇಲೆ
ಅವರ ಹೋರಾಟಗಳು ರಾಜಕೀಯ ತೀರ್ಮಾನಗಳು ನಿಂತಿರ್ತಾವೆ ಬಿಟ್ಟರೆ ಯಾವುದೋ ರೈತರಿಗೆ ಅನುಕೂಲ ಆಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಮಾಡಲ್ಲ ಅಷ್ಟು.